ನಟರಾಜ್ ಗೌಡ್ರು ಹೇಳಿದ್ರಲ್ಲಿ ಒಂದು ವ್ಯಾಲಿಡ್ ಪಾಯಿಂಟ್ ಇದೆ ಅಶೋಕ್ ಗೌಡ್ರೆ. ನಿಜವಾಗ್ಲೂ ಹಕ್ಕಿದೆ ಅಂದ್ರೆ ಹಕ್ಕನ್ನ ಪಡ್ಕೊಳ್ಳಿಕ್ಕೆ ಕೋರ್ಟ್ ಹೋಗ್ಬೇಕು. ಇದೇ ಮಾತನ್ನ ವಸೀಂ ಬಡಾವಣೆಯವರಿಗೆ, ಇದೇ ಮಾತನ್ನ ಫಕೀರ್ ಬಡಾವಣೆಯವರಿಗೆ ಹೇಳೋ ಧೈರ್ಯವನ್ನ ಕಾಂಗ್ರೆಸ್ನವರು ಕೇರಳ ಚುನಾವಣೆ ನಡೆಯೋ ಸಂದರ್ಭದಲ್ಲಿ ಮಾಡ್ತಾರೆ. ಸೇಮ್ ಪ್ರಶ್ನೆ ನಟರಾಜ್ ಗೌಡ್ರು ಎಷ್ಟು ಸೆಲೆಕ್ಟಿವ್ ಆಗಿದೆ ಸರ್ಕಾರ ಅಂತ ಹೇಳಿದ್ರೆ, ವೈನಾಡಲ್ಲಿ ಒಂದು ಆನೆಕಾಲ್ ತುಳಿದಿಂದ ಸತ್ತೋದಂತ ವ್ಯಕ್ತಿಗೆ ತುರಂತ 25 ಲಕ್ಷನ ಕೊಡ್ತಾರೆ. ಕರ್ನಾಟಕದಲ್ಲಿ ಈಗಾಗಲೇ ಒಂದ್ ನಿಮಿಷ ಕರ್ನಾಟಕದಲ್ಲಿ 23 ಜನ ಸತ್ತೋದ್ರು ಆನೆಕಾಲ್ ತುಳಿತದಿಂದ. ಆಮೇಲೆ ಚಿರತೆ ಅಟ್ಯಾಕ್ಸ್ ಇಂದ ತತ್ಸುಮಾರು 18 ಜನ ಸತ್ತೋದ್ರು. ಬೇರೆ ಬೇರೆ ಪ್ರಾಣಿಗಳಿಂದ ಹಾವು ಕಚ್ಚಿರೋದ್ರಿಂದ ತತ್ಸುಮಾರು 1200 ಜನ ಸತ್ತೋಗಿದ್ದಾರೆ. ಅವ್ರು ಯಾರಿಗೂ ಸಹ ಪರಿಹಾರನ ಕೊಟ್ಟಿಲ್ಲ. ಈಗ ಹಾವು ಚಿರತೆ ಬಿಟ್ಬಿಟ್ಟು ನಾನು ಆನೆದೇ ಸ್ಟಡಿ ಹೇಳ್ತಾ ಇದ್ದೀನಿ. ಈಗೇನು ಅದರಲ್ಲಿ ಕರೆಕ್ಟ್ ಆಗಿ ಪರಿಹಾರ ಕೊಟ್ಟಿರೋದು ಕೇವಲ 12 ಜನಕ್ಕೆ ಮಾತ್ರ, ಮಿಕ್ದವ್ರಿಗೆ ಕೊಟ್ಟಿಲ್ಲ ಅಂತ ಹೇಳಿ ಸರ್ಕಾರಿ ದಾಖಲೆ ಹೇಳ್ತಾ ಇದೆ. ಇದಕ್ಕೊಂದ್ ಕಡೆಗೆ ತದನಂತರದಲ್ಲಿ ವಯನಾಡಲ್ಲಿ ಎಷ್ಟು ಸೆಲೆಕ್ಟಿವ್ ಇದ್ದಾರೆ ಅಂತ ಹೇಳಿದ್ರೆ, ಪಾಪ ಅವರೆಲ್ಲಾನು ಒದ್ದಾಡ್ತಿದ್ದಾರೆ. ಇಲ್ಲಿ ಮಳೆ ಜಾಸ್ತಿ ಬಂದಾಗ ಮನೆಗಳು ಬಿದ್ದೋಗಿ ಇವತ್ತಿಗೂ ಒದ್ದಾಡ್ತಿದ್ದಾರೆ. ಆಯ್ತಾ, ಯಾವ ಸರ್ಕಾರ ಇರಲಿ, ಯಾವ ಸರ್ಕಾರ ಬಿಡ್ಲಿ, ಒಂದ್ ನಿಮಿಷ ಬಂದೆ, ಅದಕ್ಕೂ ಬರ್ತೀನಿ. ಒಂದ್ ನಿಮಿಷ. ಈಗ ಮನೆಗಳನ್ನ ಕಟ್ಕೊಡ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರಕ್ಕೆ. ಆದ್ರೆ ತುರಂತಾಗಿ ವಯನಾಡಲ್ಲಿ ಬಿದ್ದೋಗಿದ್ದಂತ ಮನೆಗಳೇ 150 ಮನೆ ಕಟ್ಕೊಡ್ತೀನಿ ಅಂತ ಹೇಳಿ ದುಡ್ಡು ಕಳಿಸ್ಬಿಟ್ರು. ಅಂದ್ರೆ ಯಾವ ರೀತಿ ಸೆಲೆಕ್ಟಿವ್ ಇದ್ದಾರೆ. ಆಯ್ತು, ತದನಂತರ ಒಂದು ನಿಮಿಷ, ವಯನಾಡಲ್ಲಿ ಟೂರಿಸಂ, ಕರ್ನಾಟಕದ ಟೂರಿಸಂನ ಪಾಪ ಯಾವ್ದೋ ಒಂದು ಖಾಸಗಿ ವಾಹಿನಿ ಕರ್ನಾಟಕದ 7 ಅದ್ಭುತ ಅಂತ ಮಾಡಿ, ಆ 7 ಅದ್ಭುತಗಳನ್ನ ನೀವು ಸರ್ಕಾರ ಪ್ರಚಾರ ಮಾಡಿ ಅಂತ ಅಂದ್ಬಿಟ್ಟು ನಾವೆಲ್ಲ ಅವತ್ತು ಕೂತ್ಕೊಂಡು ಮಾತಾಡಿದ್ವಿ. ಆದ್ರೆ ಸರ್ಕಾರ ಇವತ್ತಿಗೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ವಯನಾಡ್ ಟೂರಿಸಂ ಮಾತ್ರ ಪ್ರಮೋಟ್ ಮಾಡ್ತಾ ಇದೆ. ಆಯ್ತು, ಓಕೆ. ಇನ್ನು ಪಾಪ ಎಷ್ಟು ಸೆಲೆಕ್ಟಿವ್ ಆಗಿದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ, ರಾತ್ರೋರಾತ್ರಿ ವನ್ಯಜೀವಿಗಳಿಗೆ ತೊಂದರೆ ಆಗ್ತದೆ, ಅಲ್ಲಿ ರಾತ್ರೋರಾತ್ರಿ ಟ್ರಾಫಿಕ್ ಮೂವ್ಮೆಂಟ್ ಬೇಡ, ವೆಹಿಕಲ್ ಮೂವ್ಮೆಂಟ್ ಬೇಡ ಅಂದ್ರೆ ಪಾಪ ಪ್ರಿಯಾಂಕಾ ಗಾಂಧಿ ರಿಕ್ವೆಸ್ಟ್ ಮಾಡಿದ್ರು ಅಂತ ಹೇಳಿ ಹತ್ಯೆ ಆಗ್ತಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿಗೆ ಇವತ್ತು ಪಾಪ ಪರ್ಮಿಷನ್ ಕೊಟ್ಬಿಟ್ರು. ಆಯ್ತು ಬಿಡಿ, ಇದೆಲ್ಲ ಒಂದು ಜನ ನೋಡ್ತಾರೆ, ಜನ ಡಿಸೈಡ್ ಮಾಡ್ತಾರೆ. ನಟರಾಜ್ ಗೌಡ್ರು ಜನ ಡಿಸೈಡ್ ಮಾಡ್ತಾರೆ, ಮನೆ ಡಿಸೈಡ್ ಮಾಡಾಯ್ತು. ಆಯ್ತು, ಇರ್ಲಿ ಪಾಪ. ಇನ್ನೂ ಅತ್ಯಂತ ಪ್ರಮುಖ, ಈಗ ಬಸವ ಅಭಿವೃದ್ಧಿ, ಬಸವ ವಸತಿ ಯೋಜನೆ ಅಂತ ಇದೆ ಕರ್ನಾಟಕ ರಾಜ್ಯ ಸರ್ಕಾರದ್ದು. ಅದಾದ್ಮೇಲೆ ದೇವರಾಜ ಅರಸು ವಸತಿ ಮಂಡಳಿ ಅಂತಿದೆ. ಸಿಎಂ ಮಲ್ಟಿ ಸ್ಟೋರಿ ಹೌಸಿಂಗ್ ಅಂತ ಇದೆ. ಈ 3 ಯೋಜನೆಗಳಿದೆ. ಈ 3 ಯೋಜನೆಗಳಲ್ಲಿ ನೀವು ಎಷ್ಟು ಮನೆಗಳಿಗೆ ಎಷ್ಟು ಬಡ್ಜೆಟ್ ಕೊಟ್ಟಿದ್ದೀರಾ ಅಂತ ಹೇಳಿ ಸರ್ಕಾರ ಒಂದು ಆದೇಶ ಹೊರಡಿಸಬೇಕು, ವೈಟ್ ಪೇಪರ್ ಹೊರಡಿಸಬೇಕು. ಯಾಕೆ ಅಂತ ಹೇಳಿದ್ರೆ, ನೀವು ಏನ್ ಹೇಳಿದ್ರಿ, ಅವ್ರ ಮನೆಗಳು ಕಳ್ಕೊಂಡ್ರವ್ರಿಗೆ ಕೇಂದ್ರ ಸರ್ಕಾರದ ಹಣ ಬರ್ತಾ ಇದೆ ರಾಜೀವ್ ಗಾಂಧಿ ವಸತಿ ಯೋಜನೆಗೆ, ಅದರಲ್ಲಿ ಕೊಡ್ತೀವಿ ಅಂದ್ರೆ ಅರ್ಥ ಏನಂದ್ರೆ, ಕೇಂದ್ರ ಸರ್ಕಾರ ನಿಮ್ಗೆ ದುಡ್ಡು ಕೊಡ್ತಾ ಇದೆ, ರಾಜ್ಯ ಸರ್ಕಾರ ಅದನ್ನ ತನ್ನ ಸ್ಕೀಮ್ಸ್ ನಲ್ಲಿ ಯಾವುದಕ್ಕೂ ಖಾಲಿ ಆಗಿದೆ, ಖಜಾನೆ ಖಾಲಿ. ಆಯ್ತು, ಇದೆಲ್ಲ ನಂದೇನಂದ್ರೆ ಇವತ್ತು ಪಾಪ ನನ್ಗೆ ಎಷ್ಟು ಬೇಜಾರಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಣ್ಮಕ್ಳು ಪಾಪ ರಾತ್ರೋರಾತ್ರಿ ಅಲ್ಲೆಲ್ಲೋ ಒಂದ್ ಕಡೆ PG ನಲ್ಲಿ ಕೊಲೆ ಮಾಡಿದ ಒಬ್ಬ, ಇನ್ನೊಂದು ಯಾವ್ದೋ ಒಂದು ಹೆಣ್ಮಗಳನ್ನ ಅಲ್ಲಿ ರಸ್ತೆನಲ್ಲಿ ಅವನು ಹುಚ್ಚುಚ್ಚಂಗ್ ಆಟ ಆಡ್ದ. ಆಯ್ತಾ, ಇದೆಲ್ಲ ಮಾಡ್ತಿದ್ದಾಗ ನಾಗಲಕ್ಷ್ಮಿ ಚೌಧರಿ ತಲೆನೇ ಕೆಡ್ಸ್ಕೊಳ್ಳಿಲ್ಲ. ಇವತ್ತು ನಾಗಲಕ್ಷ್ಮಿ ಚೌಧರಿ ಅಕ್ಕಾಗೆ ಅದ್ ಏನ್ ಜಾಗೃತಿ ಆಗ್ಬಿಡ್ತು, ಏನೋ ಅವತ್ತು ಅಲ್ಲಿ ಹೋಗಿದ್ದು ಅದೇನ್ ಮೀಡಿಯಾ ಸ್ಟಂಟ್ ಮಾಡ್ತಾರೆ. ನಾಗಲಕ್ಷ್ಮಿ ಚೌಧರಿ ಅಕ್ಕ 65 ಜನ ಮಹಿಳೆಯರು ಕೊಲೆ ಆಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ. 1350 ಜನ ಮಹಿಳೆಯರಿಗೆ ಅವಾಗ ಏನಾಗಿತ್ತಕ್ಕ ನಿನ್ ಪ್ರೀತಿ, ಅವಾಗ ಏನಾಗಿತ್ತು ಪ್ರೀತಿ, ಪ್ರೀತಿ. Calm down, let's come back. ನಾನು ಈಗಲೇ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಟರಾಜ್ ಗೌಡ್ರೆ, ಅಶೋಕ್ ಗೌಡ್ರೆ, ನಾವು ಮಹಿಳಾ ಆಯೋಗದ ಪಾತ್ರ ಹಾಗೆ ಅದರ ಕಾರ್ಯಚಟುವಟಿಕೆ ಬಗ್ಗೆ ಸಪರೇಟ್ ಡಿಬೇಟ್ ಮಾಡಿದಾಗ ನೀವಿಬ್ರೆ ಗೆಸ್ಟ್ ಆಗಿ ಬನ್ನಿ. ವಾಪಸ್ ನಾವ್ ಈ ವಿಚಾರಕ್ಕೆ ಬರ್ತಾ ನಾನು ಎಜೆ ಖಾನ್ ಸರ್ ಪ್ರಶ್ನೆ ಕೇಳೋಕ್ ಮುಂಚೆ, ಭೀಮಪ್ಪ ಸರ್ ಯಾವ ಇಸ್ವಿಯಲ್ಲಿ ಸರ್ ಇದು ನೆರೆ ಆಗಿದ್ದು ಹಾಗೆ ನಿರಾಶ್ರಿತರಾಗಿದ್ದು ನೀವು ಹೇಳ್ತಾ ಇದ್ದ ಹಾಗೆ ಯಾವ ವರ್ಷ ಅದು? 2019 ಸರ್. ಇದು ಬೆಳಗಾವಿ ಜಿಲ್ಲೆಯಲ್ಲಿ ಖಾನಾಪುರ ತಾಲೂಕು, ಅದಲ್ಲದೆ ಮೂಡಲಗಿ ತಾಲೂಕು, ಗೋಕಾಕ್ ತಾಲೂಕು, ಚಿಕ್ಕೋಡಿ ತಾಲೂಕು. ಇದು ಪ್ರವಾಹ ಬಂದ ನಾವು 3 ವರ್ಷ ಅಲ್ಲ ಅಕ್ಕರ 1 ಸೆಕೆಂಡ್, ಪ್ರವಾಹ ಬಂದ 3 ವರ್ಷ ದಿವಸಗಳ ಕಾಲ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಮಾಡಿವಿ. ನಾ ಯಾವುದೇ ಸರ್ಕಾರ ಹೇಳುದಿಲ್ಲ, ಸಾಮಾಜಿಕ ಹೋರಾಟಗಾರನಾಗಿ ಹೇಳ್ತನು. 3 ವರ್ಷ ಧರಣಿ ಮಾಡಿರುವುದು ಹಣ ಕೊಡದೇ ಇದ್ದಾಗ ಬಿದ್ದು ಮನೆಗಳು ಎಲ್ಲಾ ಅಧಿಕಾರಿಗಳು ದುಡ್ಡು ಕೊಟ್ಟಿಲ್ಲ. ಇವತ್ತು ನಾವು ಕೋರ್ಟ್ ಮೆಟ್ಲತ್ತಾಗ ಸರ್ಕಾರನ ಕಾರಣ ಹೇಳ್ತಾನ. ಯಾವ ಬಿಜೆಪಿ ಸರ್ಕಾರ ಇಲ್ಲ, ಕಾಂಗ್ರೆಸ್ ಸರ್ಕಾರ ಇಲ್ಲ. ಇವತ್ತು ನಂದು ಪ್ರಶ್ನೆ ಇಷ್ಟೇ, ಸರ್ಕಾರಕ್ಕೆ
ಕರ್ನಾಟಕ ರಾಜ್ಯರು ಕಟ್ಟಿದಂತ ಬಡವರ ತೆರಿಗೆ ದುಡ್ಡನ್ನ ಇವತ್ತು ತಾವು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅನ್ನ ಓಲೈಕೆ ಮಾಡಿಸಲಾಗಿ ದುಡ್ಡು ಕೊಡ್ತಾ ಇದ್ರಿ. ಈ ಸಣ್ಣ ಮಕ್ಕಳಿಗೆಲ್ಲ ತಿಳಿದಿದ್ದೀರಿ. ರಾಜಕಾರಣಿ ದುಡ್ಡನ್ನು ಯಾಕೆ ಕೊಡ್ತಾ ಇದ್ರಿ? ತಾವು ದಯವಿಟ್ಟು ಬರೀ ಎಲ್ಲ ಅಂಕಿ ಸಂಖ್ಯೆ ತೋರಿಸ್ತೀನಿ. ನಮ್ಮ ಮನೆ ಬಿದ್ದಿಲ್ಲ. ಆ ವರ್ಷ ಒಂದ್ ಹೇಳ್ಬಿಡಿ, ಯಾವ ವರ್ಷ ಅಂತ ಒಂದ್ ಹೇಳ್ಬಿಡಿ, ಯಾವ ವರ್ಷ? ಅದು 2019 ಮನೆ ಬಿದ್ದಿದ್ದು ಆಕಾರ. ನಾವು 4 ವರ್ಷ ಸ್ಟ್ರೈಕ್ ಮಾಡಿದ್ವಿ 2023 ಸರಿ ಸರಿ 2023 ಸ್ಟ್ರೈಕ್ ಮಾಡಿದ್ರು ಮನೆ ಕೊಡ್ಲಿಲ್ಲ. ಇದೇ ಸರ್ಕಾರ. ಸರಿ ಸರ್, ನನ್ನ ಕಡೆ ದಾಖಲೆಗಳದಾವ್. ನಾವು ಸುಳ್ಳು ಹೇಳೋದಿಲ್ಲ, ರಾಜಕಾರಣ ಮಾಡೋರಲ್ಲ ನಾವು. ಡನ್ ಸರ್, ಡನ್ ಸರ್. ಇವತ್ತು ನಾವು ಕೋರ್ಟ್ಗೆ ಯಾಕೆ ಹೋದಿವ? ಅದ ಉದ್ದೇಶಕ್ಕೆ ಕೋರ್ಟ್ಗೆ ಹೋದ್ರಿ ಇವತ್ತು. ಆಯ್ತು ಭೀಮವ್ವ ಸರ್, ಏಜೆ ಖಾನ್ ಸರ್, ಅಲ್ಲಿಗೆ ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ, ಅನ್ಲೆಸ್ ಇಟ್ ಮ್ಯಾಟರ್ಸ್ ಟು ದ ವೋಟ್, ಅನ್ಲೆಸ್ ಇಟ್ ಮ್ಯಾಟರ್ಸ್ ಆಸ್ ಅನ್ ಎಲೆಕ್ಷನ್, ತಲೆ ಕೆಡಿಸ್ಕೊಳ್ಳೋದಿಲ್ಲ ಅನ್ನೋದು ಸಾಬೀತು. ನಾವು ಕೇವಲ ಬಾಗಲಕೋಟೆ ಬಿಜಾಪುರ ಭಾಗದ ಬಗ್ಗೆ ಮಾತ್ರ ಅಲ್ಲ ಸರ್, ಕೊಡಗು ಸರ್ 2019 ಅಲ್ಲಿನವರು ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ. ಅಂದ್ರೆ ನಿಮ್ಮ ರಾಜಕೀಯ ಲಾಭಾನಷ್ಟದ ಲೆಕ್ಕಾಚಾರದಲ್ಲಿ ಯಾವುದು ಆ ಬಾಕ್ಸ್ ಒಳಗೆ ಕೂರೋದಿಲ್ಲ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ. ಆ ಸಿಂಪಲ್ ಆಸ್ ದಟ್. ಎಲ್ಲಾ ಪೊಲಿಟಿಕಲ್ ಪಾರ್ಟೀಸು ಕೂಡ ಇದೇ ಕೆಲಸ ಮಾಡಿದ್ದು. 2019 ವಿಚಾರ ಏನ್ ಭೀಮಪ್ಪನವ್ರು ಹೇಳ್ತಾ ಇದ್ದಾರೆ, ಆ ವಿಚಾರವನ್ನ ಸ್ಥಳೀಯರು ಕುಡಿಚಿಯಿಂದ ಕರ್ಕೊಂಡ್ಬಂದು ನಾವೇ ಆ ಸಂದರ್ಭದಲ್ಲಿ ಮತ್ತೆ ಬಸವರಾಜ ಬೊಮ್ಮಾಯಿ ಅವರಿದ್ದಾಗ ಅವ್ರ ಮನೆ ಮುಂದೆ ಬೆಳಿಗ್ಗೆ ಹೊತ್ತು ಹೋರಾಟ ಮಾಡಿರುವಂತದ್ದು ಕೂಡ ಬಹುಶಃ ಇವ್ರಿಗೆ ಗಮನಕ್ಕೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಯಾವ ಸರ್ಕಾರನೂ ಇವ್ರ ಪರವಾಗಿ ಕೆಲಸ ಮಾಡಲಿಲ್ಲ. ಇವರು ಯಾವ ರೀತಿ ಸಿದ್ದರಾಮಯ್ಯನ ಮೇಲೆ ನೇರವಾಗಿ ನಾನು ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳಿ ಹೇಳಿದ್ರು, ಈ ಎಲ್ಲಾ ಸರಿನೂ ಅದೇ ರೀತಿಯಲ್ಲಿ ಹೇಳ್ಬೇಕು. ಬಡವರಿಗೆ ಅನ್ಯಾಯ ಆದಾಗ, ಈಗ ಮುಖ್ಯದಾಗಿ ಕೋಗಿಲ್ ವಿಚಾರಕ್ಕೆ ಬಂದ್ರೆ, ಸುಪ್ರೀಂ ಕೋರ್ಟ್ ಇಂದ ಕೆಲವೊಂದು ಸೈಟೇಷನ್ಸ್ ಇದೆ. ಆ ಜಡ್ಜ್ಮೆಂಟ್ಸ್ ಏನ್ ಹೇಳುತ್ತೆ, ನೀವು ಅಧಿಕಾರಿಗಳ ಮೇಲೆ ತೋರ್ಸಂಗಿಲ್ಲ. ಇಟ್ ಈಸ್ ಎ ಕಂಪ್ಲೀಟ್ ಜವಾಬ್ದಾರಿ ಆಫ್ ಎ ಗವರ್ಮೆಂಟ್. ಅಂದ್ರೆ ಸಂವಿಧಾನಬದ್ಧವಾಗಿ ನೀವು ಯಾರಿಗಾದ್ರೂ ಕೆಲಸ ಮಾಡಬೇಕಾದ್ರೆ 19 ಸಬ್ಸೆಕ್ಷನ್ 1E ಏನ್ ಹೇಳುತ್ತೆ, ನೇರವಾಗಿ ನೀವು ಯಾರಾದ್ರೂ ರೈಟ್ ಟು ಲಿವ್ಲಿಹುಡ್ ಅಂತ ಹೇಳಿದೆ, ಅದರಲ್ಲಿ ಚೆಕ್ ಮಾಡಿದಾಗ ನೀವು ನೋಟಿಸ್ ಕೊಟ್ಟಿದ್ದೀರೋ ಇಲ್ವೋ, ಕನಿಷ್ಠ ಅವರಿಗೆ ಬೇರೆ ಕಡೆ ಎಲ್ಲಾದ್ರೂ ಒಂದ್ ಕಡೆ ಸ್ಥಳಾಂತರ ಮಾಡಬೇಕಾಗಿತ್ತು, ಅದು ಮಾಡಲಿಲ್ಲ. ಅದಲ್ಲದೆ ಇವತ್ತು ನೀವು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀರಿ ಅಂದ್ರೆ, ಮುಸಲ್ಮಾನ್ರೆ ನನಗೆ ಮಾತಾಡಕ್ ಬಿಡಿ, ನೀವು ಬಾಂಗ್ಲಾದೇಶಿ ಅಂತೀರಿ, ನೀವು ರೋಹಿಂಗ್ಯಾ ಅಂತೀರಿ, ಹೋಗಿ ನೋಡಿದಿರಾ? ಎಲ್ಲಾ ಚುನಾವಣೆಯಲ್ಲೂ ಕೂಡ ಬಿಜೆಪಿನವರು ಹೋಗಿ ಅಲ್ಲಿ ರೇಷನ್ ಕೊಟ್ಟಿರೋದು ಕೂಡ ನಾವು ನೋಡಿದ್ದೀವಿ. ಕೇಳ್ತಾ ಇದೀವಿ, ನೋಡ್ಕೊಂಡ್ ಬಂದಿದ್ದು ಕೇಳ್ತಾ ಇದೀವಿ. ನೋಡಿ ಅಶೋಕ್ ಗೌಡ್ರೆ, ಇಲ್ಲಿ ಕೇಳ್ರಿ, ಇಬ್ರು ನೀರ್ ಕುಡಿರಿ. ಇಷ್ಟೆಲ್ಲ ಆವೇಶ, ಇಷ್ಟೆಲ್ಲ ಜನರು ನೀರ್ ಕುಡಿರಿ, ಸಮಾಧಾನ ಮಾಡಿ. ಕಾಮ್ ಡೌನ್, ನೀರ್ ಕುಡಿರಿ. ಇಷ್ಟೆಲ್ಲ ಎಜೆ ಸರ್, ಬ್ಯಾಕ್ ಟು ಎಜೆ ಸರ್, ವಾಯ್ಸ್ ಕಟ್ ಮಾಡಿ ಇಬ್ರದೂನು. ಇಷ್ಟೇ ಆಕ್ರೋಶ, ಇಷ್ಟೇ ಆವೇಶ ನಿಜವಾಗ್ಲೂ ಸಂತ್ರಸ್ತರಿಗೆ ಒಂದ್ ನ್ಯಾಯ ಕೊಡಿಸೋ ಕಡೆಗಿದ್ದಿದ್ರೆ ಊರ್ ಉದ್ಧಾರ ಆಗಿರ್ತಿತ್ತು. ಏಜೆ ಸರ್ ವಾಪಸ್ ಮುಂದುವರೆಸಿ. ನ್ಯಾಯ ಕೊಡಿಸ್ಲಿಕ್ಕಾಗಿ ಆಕ್ರೋಶ ಇದು ಮಾಡ್ತಾರೆ. ಈಗ ಯುಪಿಯಲ್ಲಿ ಎಲ್ಲೋ ಒಂದು ಕಡೆ ಯೋಗಿ ಆದಿತ್ಯನಾಥ್ ಬುಲ್ಡೋಸರ್ ಹಾಕ್ತಾರೆ ಅಂದ್ರೆ ಮುಸಲ್ಮಾನರು ಇಲ್ಲ, ಬಿಜೆಪಿ ಸರಿ ಇಲ್ಲ ಅಂತ ಹೇಳಿ ಹೇಳೋರು, ಇವತ್ತು ಕರ್ನಾಟಕ ರಾಜ್ಯದಲ್ಲೂ ಕೂಡ ಯೋಗಿ ಆದಿತ್ಯನಾಥ್ ಅವರನ್ನ ಫಾಲೋ ಮಾಡುವಂತ ಕೆಲಸ ಮಾಡಿದಾರಲ್ಲ, ಅದಕ್ಕೂ ಕೂಡ ಇದೇನ್ರಿ ಯಾವುದೇ ಅಲ್ಲ, ಇಲ್ಲಿ ಒತ್ತುವರಿ ತೆರವು ಮಾಡಬೇಕು. ನೀವ್ ಹೇಳೋ ಪ್ರಕಾರ ಅವ್ರಿಗೆ ಬೇರೆ ನಿವೇಶನ ಅಂತ ಹೇಳಿ ಹೋರಾಟಗಳು ಮುಸಲ್ಮಾನರನ್ನ ಅದನ್ನ ಅರ್ಥ ಮಾಡ್ಕೊಳ್ರಿ. ಒಂದು ಕಡೆ ನೀವು ಅವ್ರಿಗೆ ಬೇರೆ ಕೇಳ್ರಿ ನಮ್ಮ ಸಚಾರ್ ವರದಿಯ ಪ್ರಕಾರ, ಇಲ್ಲಿ ಕೇಳ್ರಿ, ಸಚಾರ್ ವರದಿಯ ಪ್ರಕಾರ ಈಗಾಗಲೇ ನೀವು ಎಲ್ಲೋ ಒಂದು ಕಡೆ ನಮಗೆ ಭಿಕ್ಷಕರಾಗಿ ಮಾಡಿ ಇಟ್ಟಿದ್ರಿ, ಕರೆಕ್ಟಾ?
ನೀವು ಅನ್ಕೊಂಡ್ರೆ ಸುಮ್ಮನೆ ನೀವು ಮಿಸ್ಲೀಡಿಂಗ್ ಮಾಹಿತಿ ವರದಿಯಲ್ಲಿ ಮಿಸ್ಲೀಡಿಂಗ್ ಮಾಹಿತಿ ಅಯ್ಯೋ ನಿಮ್ಮ ಸಿಎಂ ಎಲ್ಲೋ ಓತ್ ತಗೊಳ್ಳೋ ಟೈಮಲ್ಲಿ ಹೇಳ್ತಾರಲ್ರಿ ಇನ್ನು ಮುಂದೆ ನಾನು ಸಾಚಾರ ವರದಿ ಜಾರಿಗೆ ತರ್ತೀನಿ ಅಂತ ನಾನು ಹೇಳಿದ್ದಲ್ಲ ಅದು ನಾನು ಹೇಳಿದ್ದಲ್ಲ ಸಾಚಾರ ವರದಿ ನಿಮಿಷ ಮಾತಾಡಕ್ ಬಿಡ್ರಿ ನೀವು ಒಂದು ಮುಗ್ಸ್ಲಿ ಸರ್ ಸಾಚಾರ ವರದಿಯ ಪ್ರಕಾರ ಮುಸಲ್ಮಾನರಿಗೆ ಬೀದಿಗೆ ತಂದು ನಿಲ್ತಿದ್ದೀರಿ ಅದಲ್ಲದೆ ಯಾರೋ ಹೋಗಿ ಸರ್ಕಾರಿ ಜಾಗದಲ್ಲಿ ಬರೀ ಮುಸಲ್ಮಾನರು ಮಾತ್ರ ಕಟ್ಟಿಲ್ಲ ಎಷ್ಟು ಜಾಗಗಳು ಬೇಕು ನಿಮ್ಗೆ ಎಲ್ಲರೂ ಕೂಡ ಬಡವರು ಎಲ್ಲೋ ಮನೆ ಕಟ್ಕೊಂಡಿದ್ದಾರೆ 20 ವರ್ಷದಿಂದ ಅಲ್ಲಿರುವಂತಹ ಜನ ಅಲ್ಲಿ ಎಲೆಕ್ಷನ್ ಐಡಿ ಕಾರ್ಡು ಕೂಡ ಇದೆ ಇದಕ್ಕಿಂತ ಮುಂಚೆ ಯಾರು ಶಾಸಕರಿದ್ರು ಪ್ರಸನ್ನ ಕುಮಾರ್ ಹತ್ರ ಭೇಟಿ ಮಾಡಿ ನಾವ್ ಇಲ್ಲಿ ಇರ್ತೀವಿ ಅಂತೇಳಿ ಆ ಟೈಮ್ ಇಂದಾನು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಜನ ಅದಲ್ಲದೆ ಚುನಾವಣೆಯ ಸಂದರ್ಭದಲ್ಲಾಗ್ಲಿ ಅಥವಾ ಬೇರೆ ಬೇರೆ ಹಬ್ಬಗಳ ಸಂದರ್ಭದಲ್ಲಾದ್ರೆ ಎಲ್ಲಾ ಪಕ್ಷದವರು ಕೂಡ ಬಂದು ಅಲ್ಲಿ ರೇಷನ್ ಡಿಸ್ಟ್ರಿಬ್ಯೂಟ್ ಮಾಡಿರುವಂತದ್ದು ಕೂಡ ಇದೆ ಅಲ್ಲಿ ಲಾಕ್ಡೌನ್ ಅಲ್ಲೂ ಮಾಡಿರೋದಿದೆ